ಸೊ ಹಾಯ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಜನನಿ ಲೋಕೇಶ್. ಸೊ ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಚೆನ್ನಾಗಿಲ್ಲ ಗೈಸ್ ಇವತ್ತು. ಸೊ ಏನಂದರೆ, ಇವತ್ತಿನ ಡೈಲಿ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂತಂದರೆ, ಏನೂ ಸ್ಪೆಷಲ್ ಇಲ್ಲ. ಇವತ್ತು ಮನೇಲಿ ಒಬ್ಬಳೇ ಇದ್ದೀನಿ ನಾನು ನಮ್ಮ ಕುಟ್ಟಿ ದೇವಿ ಇದ್ದಾರೆ ಅಷ್ಟೇ, ನಾವಿಬ್ಬರೇ ಇದ್ದೀರಿ. ಆ್ಯಂಡ್ ಗೈಸ್ ಒಂದು ಹೇಳ್ಬೇಕು ಅಂದ್ಕೊಂಡೆ, ಟ್ರಸ್ಟ್ ಮೀ, ನಜರ್ ಇಸ್ ರಿಯಲ್. ಇದು ಯಾರ್ಯಾರು ನಂಬ್ತಿರೋ ನನಗೆ ಗೊತ್ತಿಲ್ಲ, ನಜರ್ ಇಸ್ ರಿಯಲ್ ಅನ್ನೋದು. ನಾನಂತೂ ತುಂಬ 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 ನಂಬ್ತೀನಿ. ಬಿಕಾಸ್ ಅನೌನ್ಸ್ಮೆಂಟ್ ಮಾಡಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲೇ, ಲಾಸ್ಟ್ ಅಲ್ಲ, ನಾವು ವೈಕುಂಠ ಹಿಲ್ಗೆ ಹೋದಾಗ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀವಿ ಅಂತ. ಶೂಟಿಂಗ್ ಸ್ಟಾರ್ಟ್ ಆಗಿ ಜಸ್ಟ್ 2 days ಮತ್ತು ಶೂಟಿಂಗ್ ಸ್ಟಾಪ್ ಆಗಿದೆ ಬಿಕಾಸ್ ಆಫ್ ಮೀ. ನನ್ನ ಹೈ ಅಲರ್ಜಿ ಆಗೋಯ್ತು ಸಡನ್ನಾಗಿ, ಯಾವುದು ಹೈ ಪ್ರಾಬ್ಲಮ್ ಇಲ್ಲದೆ ಇರೋಳಿಗೆ ಸಡನ್ನಾಗಿ ಹೈ ಅಲರ್ಜಿ ಆಗೋಯ್ತು. ಸೊ ಶೂಟಿಂಗ್ ಸ್ಟಾಪ್ ಆಗಿದೆ. ಮತ್ತು ಈಗ 2 weeksಗೆ ಮುಂದೆ ಹೋಗಿದೆ. ತುಂಬ ದೊಡ್ಡ ಕನಸು ಅದು, ನನ್ನದೊಂದು ದೊಡ್ಡ ಕನಸು. ನನ್ನ ಸಾಗೋ ಟೈಮಿಗೆ ಈ ಥರ ಪ್ರಾಬ್ಲಮ್ಸ್, ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ನಜರ್ ಇಸ್ ರಿಯಲ್. ಎಲ್ಲರೂ ಖುಷಿಯಾಗಿಬಿಟ್ಟಿರುತ್ತೆ ಈ ವಿಡಿಯೋ ನೋಡಿ. ಯಾರ್ಯಾರೆಲ್ಲ ಈ ಥರ ಅಂದ್ಕೊಂಡಿದ್ರಿ, ಇವ್ರು ಬಳೆ ಬೆಳಿಬಾರ್ದು, ಇವ್ರು ಹೆಂಗದು ಮಾಡಬಾರ್ದು ಯಾವುದು ಫಿಲ್ಮ್ ಅಂತ. ಸೊ ಬಟ್ ಇಟ್ಸ್ ಓಕೆ, ಐ ವಿಲ್ ಬಿ ಬ್ಯಾಕ್ ಸೂನ್. ಬೇಗ ಹುಷಾರಾಗೋಣ. ಆ್ಯಂಡ್ ಯಾರಿಗೆಲ್ಲ ಹುಷಾರಿಲ್ಲ ಆರ್ ಯಾರಿಗೆಲ್ಲ ಹೆಲ್ತ್ ಸಮಸ್ಯೆ ಇದೆ, ಚಿಕ್ಕದಾದ್ರೂ ಪರವಾಗಿಲ್ಲ, ಬೇಗ ಹೋಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ಸ್ ತೊಗೊಳ್ಳಿ. ನಂತರ ಮಾತ್ರ ಮಾಡಬೇಡಿ. ಬಿಕಾಸ್ ನಾನು ಏರ್ಪೋರ್ಟಲ್ಲಿ ಫಸ್ಟ್ ಕೆಲಸ ಮಾಡ್ತಿದ್ದೆ 1 year ಬ್ಯಾಕ್. ಇದೇ ಟೈಮಲ್ಲಿ ನಾನು ಕೆಲಸ ಬಿಟ್ಟಿದ್ದು. ಬಟ್ ಆ ಹಿಂದಿನ 1 year ಪೂರ್ತಿ 2023 ಏನಿತ್ತು, ಆ ಕೆಲಸ ಮಾಡ್ತಾ ಫುಲ್ ಬಿಸಿಲಲ್ಲಿ ನಿಲ್ತಿದ್ದೆ. ಫುಲ್ ಹೈ ಹಂಗೆ ಬಿಸಿಲಿಗೆ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ತುಂಬ ಧೂಳು, ಅಲ್ಲಿ ಚಿಕ್ಕ ಸ್ಟೋನ್ಸ್. ಯಾಕಂದರೆ ನಾನು ಫ್ಲೈಟ್ಸ್ ಹತ್ರ ನಿಲ್ತಿರೋದ್ರಿಂದ ಅದು ಚಿಕ್ಕ ಸ್ಟೋನ್ಸ್ ಕಣ್ಣಿಗೆ ಹೋಗಿ ಈ ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಅವಾಗ ತುಂಬ ಪಾಪ ಖುಷಿ, ಎಷ್ಟು ಸರಿ ಹೇಳೋಣಂದರೆ ನನಗೂ ಹಿಂಗೆ ಸನ್ ಗ್ಲಾಸ್ ಯೂಸ್ ಮಾಡಿ ಅಂತ. ಬಟ್ ಆ್ಯಕ್ಚುಲಿ ಅಲ್ಲೂ ರೂಲ್ಸ್ ಇತ್ತು, ಸನ್ ಗ್ಲಾಸ್ ಯೂಸ್ ಮಾಡೋ ಹಂಗಿರಲಿಲ್ಲ ನಾವು. ಬಟ್ ಖುಷಿಗೆ ಯಾವಾಗೋ ಅವ್ನು ಚಿಕ್ಕವನಿದ್ದಾಗಿದ್ದ ಪ್ರಾಬ್ಲಮ್ ಇತ್ತು ಅಂತ ಅಂದ್ಬಿಟ್ಟು ಅವನು ಅದೇ ರೀಸನ್ಸ್ ಕೊಟ್ಕೊಂಡು ಹಾಕೋತಾ ಇದ್ದ. ಬಟ್ ಎಲ್ಲರೂ ಹಾಗೆ ಮಾಡೋಕ್ಕಾಗಲ್ಲ. ಬಟ್ ಅವನಾದರೂ ಹೇಳ್ತಾ ಇದ್ದ ಹಾಕ್ಕೊಳ್ಳಿ ಅಂತ. ಅವನ ಮಾತು ಕೇಳಿದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬಿಕಾಸ್ ನಾನು ಏರ್ಪೋರ್ಟ್ ಬಿಟ್ಟು ಲಾಸ್ಟ್ ಇಯರ್ ಏನು ಇದೇ ಟೈಮ್ಗೆ ಫೆಬ್ರವರಿಯಲ್ಲೇ ನಾನು ಬಿಟ್ಟಿದ್ದು. ಮಾರ್ಚ್ 1 ತಿಂಗಳು ನಾರ್ಮಲ್ ಇತ್ತು. ಏಪ್ರಿಲ್ ಮೇ ಟೈಮ್ಗೆ ಸೇಮ್ ಇದೇ ಥರ ಕಣ್ಣು ಸ್ಟಾರ್ಟ್ ಆಗೋಯ್ತು, ಈ ಥರ ಅಲರ್ಜೀಸ್ ಆಗಲಿ. ಬಿಕಾಸ್ ನಾನು ಅಲ್ಲಿ ತುಂಬ ಲೈಟಿಗೆ ಇರ್ತಿದ್ದೆ, ಬಿಸಿಲಿಗೆ ಬಿಟ್ಬಿಡ್ತಿದ್ದೆ. ಸಡನ್ ನನ್ನ ಮನೆಯಲ್ಲಿ ಲೋ ಲೈಟಲ್ಲೇ ಇರೋಕ್ಕೆ ಶುರು ಮಾಡಿದೆ. ಸೊ 2 ಕಣ್ಣು ಸೆಟ್ ಆಗದೆ ಫುಲ್ ಅಲರ್ಜಿ ಆಗಿಬಿಟ್ಟಿತ್ತು. ಬಟ್ ಆಗ ನಾನು ಕರೆಕ್ಟ್ ಟ್ರೀಟ್ಮೆಂಟ್ಸ್ ತೊಗೊಳ್ಲಿಲ್ಲ. ಅದೇ ತಪ್ಪು ಮಾಡಿದ್ದು ನಾನು. ಹೋದೆ, ಯಾವುದೋ ಒಂದು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದು ಯಾವುದೋ ಒಂದು ಹೈ ಡ್ರಾಪ್ಸ್ ಕೊಟ್ಟಿರೋ, ಅದರಿಂದನೇ ಕ್ಯೂರ್ ಆಗಿಬಿಡುತ್ತೆ ಬಿಡು ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಆಗ ಒಂದು ಸ್ವಲ್ಪ ಸಪ್ರೆಸ್ ಆಯಿತು, ಬಿಟ್ಬಿಟ್ಟೆ. ಆಮೇಲೆ ಕರೆಕ್ಟಾಗಿ ತೋರಿಸ್ಕೊಳ್ಲಿಲ್ಲ. ಸೊ ಅದು ಈಗ ದೊಡ್ಡದಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಈಗ ಫುಲ್ಲು ಲೈಟಲ್ಲೇ ಇರಬೇಕು, ಔಟ್ಸೈಡ್ ಬರೋಂಗೇ ಇಲ್ಲ ನಾನೀಗ ಒಂದು 3 to 4 days. ಫುಲ್ ಡೇ ಪೂರ್ತಿ ಈಗ ಹೈ ಡ್ರಾಪ್ಸ್ ಹಾಕ್ಕೊಂಡೇ ಇರೋ ಥರ ಆಗೋಗಿದೆ. ಲೈಕ್ ಡೈಲಿ 4 + 2 10 times ಹಾಕ್ಕೋಬೇಕು ಡ್ರಾಪ್ಸ್ ನಾನು. ಸೊ 3 ಡ್ರಾಪ್ಸು ಬೆಳಗಿಂದ ನೈಟ್ವರೆಗೂ ಬರೀ ಹೈ ಡ್ರಾಪ್ಸ್ ಹಾಕ್ಕೊಳ್ಳೋದೇ ಆಗೋಗಿದೆ. ಬಿಕಾಸ್ ನನ್ನ ಕಣ್ಣು ತುಂಬ ಎಫೆಕ್ಟ್ ಬೀಳ್ತಿದೆ ಏನಾದ್ರು. ಬಿಕಾಸ್ ನಾನು ನೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಸ್ಲೀಪ್ ಇಲ್ಲ ನನಗೆ. ಲ್ಯಾಪ್ಟಾಪ್ ನೋಡ್ತೀನಿ, ಲ್ಯಾಪ್ಟಾಪಲ್ಲೇ ಕೆಲಸ ಇರೋದು, ಇನ್ನೇನು ಮಾಡಲಿ ನಾನು. ಸೊ ಅದರಿಂದ ಕಣ್ಣು ಈಗ ಪ್ರಾಬ್ಲಮ್ ಆಗಿದೆ. ಈಗ ಲೋ ಲೈಟಲ್ಲೇ ಇರೋಣ. ಓಕೆ, ಇಟ್ಸ್ ಓಕೆ ಟು ನಾಟ್ ಬಿ ಓಕೆ. ಎಲ್ಲ ಎಕ್ಸೆಪ್ಟ್ ಮಾಡಬೇಕು ನಾವು. ಸೊ ಲೆಟ್ಸ್ ಗೋ ವಿತ್ ಅ ಫ್ಲೋ. ಬಟ್ ನಂತರ ತಪ್ಪು ಯಾರು ಮಾಡ್ಕೋಬೇಡಿ. ಯಾವುದೇ ಒಂದು ಚಿಕ್ಕ ಹೆಲ್ತ್ ಸಮಸ್ಯೆ ಇದ್ದರೂ ಬೇಗ ಹೋಗಿ ಚೆಕ್ ಮಾಡಿಸ್ಕೊಂಡು ನಿಮ್ಮ ಹೆಲ್ತ್ನ ನೀವೇ ಕಾಪಾಡ್ಕೋಬೇಕು. ಸೊ ಅದನ್ನ ನಾನೀಗ ಸ್ಟೇಟ್ಮೆಂಟ್ ಅದೇ ನಾನು ತಗೋತೀನಿ, ನನ್ನ ಹೆಲ್ತ್ನ ನಾನೇ ಕಾಪಾಡ್ಕೋಬೇಕು.
ಅದಕ್ಕೆ ಈಗ ಕಾಪಾಡ್ಕೊತಾ ಇದ್ದೀನಿ. ಸೊ ನೀವು ಅಷ್ಟೇ. ಬಟ್ ಬೇಗ ನಾನು ಸರಿ ಹೋಗ್ಬೇಕು, ಬಿಕಾಸ್ ನನ್ನ ಫಿಲಿಮ್ದು ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಗಬೇಕು. ಆ್ಯಕ್ಚುಲಿ ಆ ಶಾರ್ಟ್ ಫಿಲ್ಮ್ ಇದೇ ಶಿವರಾತ್ರಿ ಹಬ್ಬಕ್ಕೆ ಬರಬೇಕಾಗಿತ್ತು, ಶೂಟಿಂಗ್ ಎಲ್ಲ ಮುಗ್ದಿದ್ದಿದ್ರೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ಟಾಪ್ ಆಗಿದೆ. ಇನ್ನು ಮುಂದಕ್ಕೆ ಹೋಗುತ್ತೆ ಅದು. ಮತ್ತೆ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಚೆನ್ನಾಗೇ ಮಾಡ್ತೀವಿ. ನನಗೆ ನಂಬಿಕೆ ಇದೆ ನನ್ನ ಮೇಲೆ, ಬೇಗ ಹುಷಾರಾಗ್ತೀನಿ ಅಂತ. ಸೊ ಓಕೆ. ಸೊ ಇವತ್ತಿನ ಕೆಲಸ ಏನೇನಿದೆ ಅಂದರೆ, ಸೈರಿಂಗ್ ಇನ್ನೂ ಊಟ ಮಾಡಿಸಿಲ್ಲ ನಾನು. ಫಸ್ಟ್ ಅವಳಿಗೆ ಊಟ ಮಾಡಿಸ್ಬಿಡ್ತೀನಿ, ಆಮೇಲೆ ನಂಗೆ ಕೆಲಸ ಬೇರೆ ಇದೆ. ಅಷ್ಟರಲ್ಲಿ ಸ್ನಾನ ಮಾಡಿ ಪೂಜೆ ಬೇರೆ ಮಾಡಬೇಕು ಮನೇಲಿ. ಓಕೆ, ನಮ್ಮ ಮನೇಲಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಡೈಲಿ 2 times ಪೂಜೆ ಮಾಡಲೇಬೇಕು. ನೀವು ಏನಾರ ಮಾಡ್ಕೊಂಬಿಡು, ನೀನು ಡೈಲಿ 2 times ಪೂಜೆ ಮಾಡಿಬಿಡು, ಬೆಳಗ್ಗೆ ಸಂಜೆ ಅಷ್ಟೇ. ಆಮೇಲೆ ನಿನ್ನ ಇಷ್ಟ ಅಂತಾರೆ. ಬಟ್ ಆದರೂ ನನ್ನ ಇಷ್ಟ ಅನ್ನೋದಕ್ಕೆ ಬೆಳಗ್ಗೆ ಪೂಜೆ ಮಾಡಿ ಸಂಜೆ ಪೂಜೆ ಮಾಡಿದ್ರೆ ಮಧ್ಯದಲ್ಲಿ ಏನು ಕೆಲಸ ಕೊಡಲ್ಲ ಅಂತಲ್ಲ. ಎಲ್ಲ ಇವತ್ತು ನನ್ನ ಮೇಲೆ ಬಿಟ್ಟು, ಅಡುಗೆ ಮಾಡಿಲ್ಲ, ಪಾತ್ರೆ ಉಜ್ಜಿಲ್ಲ, ಎಲ್ಲ ನನ್ನ ಮೇಲೆ ಬಿಟ್ಟಿದ್ದಾರೆ. ಬಟ್ ಆದರೂ ಪರವಾಗಿಲ್ಲ. ಈಗ ಫಸ್ಟ್ ನಾನು ಸೈರಿಂಗ್ ಊಟ ಮಾಡಿಸ್ಬಿಡ್ತೀನಿ. ಊಟ ಮಾಡಿಸ್ಬಿಡ್ತೀರಾ ಅಂತ ಡೌಟ್ ಮಾಡ್ಕೊಬಿಡಿ. ನೀವೆಲ್ಲ ನಿಮ್ಮ ಡಾಗೀಸ್ ಆರ್ ಪೆಟೀಸ್ ಹೆಂಗೆ ನೋಡ್ಕೋತೀರಾ ಗೊತ್ತಿಲ್ಲ. ಎಷ್ಟೊಂದು ಜನ ಮನೇಲಿ ನೋಡಿದ್ದೀನಿ, ಒಂದು ಬೌಲ್ಗೆ ಎಲ್ಲ ತಟ್ಟೆಲಿ ಹಾಕಿ ಬಿಟ್ಬಿಡ್ತೀರಾ ತಿನ್ಕೊಂಡ್ಲಿ ಅಂತ. ಬಟ್ ನಾವು ಹಂಗಲ್ಲ. ನಾವು ಅವಳನ್ನ, ನಮ್ಮ ಮನೆಗೆ ಅವಳು ಲಕ್ಕಿ ಹೇಳಬೇಕು ಅಂದರೆ. ಸೀರಿಯಸ್ಲಿ ಅವಳು ಬಂದಾದ್ಮೇಲೆ ಎಷ್ಟೊಂದು ಪ್ರಾಬ್ಲಮ್ಸ್ ಆಗಲಿ ಎಲ್ಲ ಕಮ್ಮಿ ಆಗಿದ್ದು ಅವಳನ್ನ ತಂದಮೇಲೆ. ನಾವು ಯುಗಾದಿ ಹಬ್ಬದ ದಿನ ಅವಳು ಬಂದಿದ್ದು 2021 ಅನ್ಸುತ್ತೆ ಅವಳನ್ನ ನಾವು ತಂದಿದ್ದು. 21 ನೋ 22 ಅನ್ಸುತ್ತೆ. 21 or 22 ನೆನಪಿಲ್ಲ ಗೈಸ್ ನನಗೆ. ಬಟ್ ಅವಳನ್ನ ತಂದ ಮೇಲೆ ಎಷ್ಟು ಪ್ರಾಬ್ಲಮ್ಸ್ ಆಗಲಿ ಏನೇ ಆಗಲಿ ಎಲ್ಲ ಕಮ್ಮಿ ಆಗೋಗ್ಬಿಟ್ಟಿದೆ. ನಮ್ಮ ಮನೇಲಿ ನಮ್ಮ ಡ್ಯಾಡಿ ಅಂತೂ ಲಕ್ಕಿ ದೇವಿ ಅಂತ ಕರೀತಾರೆ. ನಾನೇ ಆಗಲಿ ಯಾವುದನ್ನ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಅವಳನ್ನ ಬ್ಲೆಸ್ ಮೀ ಅಂತಂದ್ರೆ ಅವಳು ಬ್ಲೆಸ್ ಮಾಡ್ತಾಳೆ. ಅದನ್ನ ನಿಮ್ಗೆ ತೋರಿಸ್ತೀನಿ ಯಾವಾಗಾದರೂ, ಆಮೇಲೆ ತೋರಿಸ್ತೀನಿ. ಬ್ಲೆಸ್ ಮೀ ಬೇಬಿ ಅಂದ್ರೆ ಅವಳು ಯಾವ ಥರ ಬ್ಲೆಸ್ ಮಾಡ್ತಾಳೆ ಅಂತ. ಸೊ ಅವಳ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡೆ ನಾನು ಯಾವಾಗೋ ಒಂದು ಕೆಲಸನ ಶುರು ಮಾಡೋದು. ಈ ಶಾರ್ಟ್ ಫಿಲಮ್ ಮಾಡ್ತಾ ನಾನು ಅದು ಮಾಡಿಲ್ಲ ಅನ್ಸುತ್ತೆ. ಎಸ್, ಶೂಟಿಂಗ್ ಹೋಗ್ತಾ ನಾನು ಮಾಡಿಲ್ಲ. ಸಮ್ ಕೈಂಡ್ ಆಫ್ ಥಿಂಗ್ಸ್ ನಾನು ಬಿಲೀವ್ ಮಾಡ್ತೀನಿ. ಬಿಕಾಸ್ ಹೇಗಾದರೆ ಮೊದಲು ನಾನು ಎಕ್ಸಾಮ್ಗೆ ಹೋಗ್ತಾ, ಯಾವುದೇ ಒಂದು ಎಕ್ಸಾಮ್ಗೆ ಹೋಗ್ಲಿ ನಾನು ನಮ್ಮ ಮಮ್ಮಿ ಹತ್ರ ಹೇಳಿಸ್ಬಿಟ್ಟು ಹೋಗ್ತಾ ಇದ್ದೆ. ಅದೊಂದು ನಂಬಿಕೆ. ನಮ್ಮ ಮಮ್ಮಿ ಹತ್ರ ಮಮ್ಮಿ ನಾನು ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ, ಚೆನ್ನಾಗಿ ಬರೀತೀನಿ ಅಂತ ಹೇಳು ಅಂತ ಹೇಳ್ತಾ ಇದ್ದೆ. ನಮ್ಮ ಮಮ್ಮಿ ಅವ್ರು ಹೋಗಿ ಚೆನ್ನಾಗೇ ಬರೀತೀಯ ನೀನು ಅಂತ. ಕಾಪಿ ಹೊಡಿಲಿ ಅಂತದಾಗ ಅಷ್ಟೇ, ಮಮ್ಮಿ ಈ ಟೀಚರ್ ಬರಲಿ, ಈ ಸರ್ ಬರಲಿ ಅಂತ ಹೇಳು, ನಾವು ಕಾಪಿ ಹೊಡಿಯೋಕೆ ಈಸಿ ಆಗುತ್ತೆ ಅಂತ ಹೇಳ್ಸ್ಕೊಂಡು ಹೋಗ್ತಾ ಇದ್ದೆ. ಅದೇ ಲೆಕ್ಚರರ್ ಬಂದಿರೋರು. ಅವಾಗ ನನ್ನ ಫ್ರೆಂಡ್ಸ್ಗೂ ನಂಬಿಕೆ ಬಂದ್ಬಿಟ್ಟಿತ್ತು ನಮ್ಮ ಮಮ್ಮಿ ಮೇಲೆ. ಶ್ರೇಯಾ ಆಗಲಿ, ಕೀರ್ತಿ ಆಗಲಿ, ದಿವ್ಯಾ ಆಗಲಿ, ಖುಷಿಗೆ ಅಷ್ಟೊಂದು ಹೇಳಿಲ್ಲ ಅನ್ಸುತ್ತೆ ನಾನು. ಬಟ್ ಶ್ರೇಯಾ ಕೀರ್ತಿಗಂತೂ ಫುಲ್ ನಂಬಿಸ್ಬಿಟ್ಟಿದೆ. ಅವಾಗ ಅವ್ರಿಗೂ ಅಷ್ಟೇ. ಇವಾಗ ನಾವೆಲ್ಲ ಜೊತೆಗೆ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ವಿ. ಇನ್ನೇನು ಒಂದು 5 minutes ಎಕ್ಸಾಮ್ ಸೆಂಟರ್ಗೆ ಹೋಗ್ಬೇಕು ಅಂದ್ರೆ ನಮ್ಮ ಮಮ್ಮಿ ಕಾಲ್ ಆಗ್ತಾ ಇದ್ರು ಎಲ್ಲರೂ, ಆಂಟಿ ಎಲ್ಲ ತಾವು ಚೆನ್ನಾಗಿ ಬರೀತೀವಿ ಅಂತ ಹೇಳಿ ಅಂತ. ಆ ಥರ ನಾನು ಸಮ್ ಕೈಂಡ್ ಆಫ್ ಥಿಂಗ್ಸ್ ನಾನು ಅದನ್ನು ಬಿಲೀವ್ ಮಾಡ್ತೀನಿ. ಈಗ ನಮ್ಮ ಮಮ್ಮಿ ಹತ್ರನೂ ಹೇಳ್ತೀನಿ, ಸೈರಾ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗ್ತೀನಿ. ಸೊ ಈ ಸರಿ ನಾನು ಆ ತಪ್ಪು ಮಾಡಿದೆ ಅನ್ಸುತ್ತೆ. ಈ ಸರಿ ನಾನು ಆ ಥರ ಹೋಗಿಲ್ಲ, ಅದಕ್ಕೆ ಹಿಂಗಾಗಿದೆ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ. ಅವಳು ಸೈರಾ ಬಗ್ಗೆ ಹೇಳ್ತಾ ಇದ್ದೆ. ಅವಳ ಬರ್ಡೇ ಬೇರೆ ಬರ್ತಿದೆ. ಅವಳು ಡ್ರೆಸ್ ಬುಕ್ ಮಾಡ್ಬೇಕು. ಈ ಸರಿ ಇನ್ಸ್ಟಾದಲ್ಲಿ ಯಾವುದೋ ನೋಡ್ತಾ ಇದ್ದೆ ನಾನು, ಈಗ ಪೆಟ್ಸ್ಗಂತಾನೆ ಕೇಕ್ಸ್ ಬಂದಿದೆ. ಅವ್ರ ಬರ್ಡೇಗೆ ಅವ್ರು ತಿನ್ನೋವಂಥ ಕೇಕ್ಸ್ನ ಮಾಡೋದು ಅಂತ. ಅದೊಂದು ಸ್ವಲ್ಪ ರಿಸರ್ಚ್ ಮಾಡ್ಬೇಕು ನಾನು. ಅದು ನೋಡೋಣ, ತರ್ಸೋಣ ಅಂತ ಈ ಸರಿ ಅವಳಿಗೆ ಕೇಕ್, ಅವಳು ತಿನ್ನೋ ಥರ ಕೇಕ್. ಆಮೇಲೆ ಅವಳಿಗೆ ಡ್ರೆಸ್ ಕೊಡಿಸ್ಬೇಕು ಈ ಸರಿ. ನಾನು ಲಾಸ್ಟ್ ಟೈಮ್ ಆ್ಯಕ್ಚುಲಿ ಲಾಸ್ಟ್ ಇಯರ್ ನಂಗೆ ಕೊಡಿಸಿದ್ದೆ ಅವಳಿಗೆ ಡ್ರೆಸ್ಸು. ಲಾಸ್ಟ್ ಇಯರ್ ಕೊಡ್ಸೋಕ್ಕಾಗಿಲ್ಲ, ಬಿಕಾಸ್ ನಮ್ಮ ಅಕ್ಕ ಮದುವೆ ಬ್ಯುಸಿಯಲ್ಲಿದ್ವಿ ನಾವು. ಅವಾಗ ನಮ್ಮ ಫಸ್ಟ್ನೇ ಅಕ್ಕ ಮದುವೆ ಬ್ಯುಸಿಯಲ್ಲಿದ್ರಿ. ಸೊ ಆ ಟೈಮಲ್ಲಿ ಕೊಡ್ಸೋಕ್ಕಾಗಿಲ್ಲ. ಬಟ್ ಈ ಟೈಮ್ ನಮ್ಮ ಕುಟ್ಟಿ ಮನೆಗೆ ಡ್ರೆಸ್ ಕೊಡಿಸ್ತೀನಿ ನಾನು. ಅವಳು ಕೇಕ್ ಕೊಡಿಸ್ಬೇಕು. ಸೊ ಎಷ್ಟೊಂದು ಕೆಲಸ ಇದೆ. ಮತ್ತೆ ಮಾಡ್ಕೊಂಡು ಹೋಗೋಣ. ಇವತ್ತು ಬೇರೆ ನಾನು ಒಬ್ಬಳೇ ದಿನ ಇರಿಟೇಟ್ ಆಗುತ್ತೆ ನಂಗೆ ಮನೇಲಿ ಒಬ್ಬಳೇ ಇರೋಕ್ಕೆ. ಬಟ್ ಆದರೂ ಯಾವಾಗೂ ನಾನು ಒಬ್ಬಳೇ ಬಿಟ್ಟು ಹೋಗ್ತಾರೆ, ಏನು ಇರಿಟೇಟ್ ಆಗೋದು. ನಮ್ಮ ಮಮ್ಮಿ ಅವರು ಇವತ್ತು ನಾನು ಅಡುಗೆ ಬೇರೆ ಮಾಡೋಂಗೇ ಇಲ್ಲ ಅನ್ಸುತ್ತೆ. ಬಿಕಾಸ್ ನಾನು ನನ್ನ ತಂಗಿ ಇಬ್ಬರೇ ಇರೋದು. ನನ್ನ ತಂಗಿ ಬೇರೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗಿದ್ದಾಳೆ. ಅವಳು ಬರೋದೇ ಸಂಜೆ ಆಗುತ್ತೆ. ನಮ್ಮ ಡ್ಯಾಡಿಗೆ ಬೇರೆ ಏನೋ ಕೆಲಸ ಇದೆ. ನಮ್ಮ ಅಕ್ಕ ಮನೆಗೆ ಹೋಗಿದ್ದಾರೆ ಎಲ್ಲರೂ, ಡ್ಯಾಡಿ ಮಮ್ ಎಲ್ಲ. ಅಲ್ಲೇನೋ ಪೂಜೆ ಇದೆ ಅಂದರೆ ಫಸ್ಟ್ನೇ ಅಕ್ಕ ಮನೆಗೆ. ನಮ್ಮ ಡ್ಯಾಡ್ ಬರೋದೇ ನೈಟ್ 1 or 2 ಆಗುತ್ತೆ. ಬಿಕಾಸ್ ಡ್ಯಾಡಿಗೆ ಬೇರೆ ಕೆಲಸ ಇದೆ, ಅಲ್ಲಿಂದ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ. ನನ್ನ 2ನೇ ಅಕ್ಕನೂ ಅಲ್ಲಿಗೆ ಜಾಯ್ನ್ ಆಗ್ತಾಳೆ. ಇವತ್ತು ಕೆಲ್ಸಕ್ಕೆ ಹೋಗಿ ಅಲ್ಲಿಂದನೇ ನಮ್ಮ ಅಕ್ಕ ಮನೆಗೆ ಹೋಗ್ತಾಳೆ. ಸೊ ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಬರೋದೇ ನಾಳೆ ಆಗುತ್ತೆ. ನಮ್ಮ 2ನೇ ಅಕ್ಕ ನಾಳೆ ಬರ್ತಾರೆ. ನಾನು ನನ್ನ ತಂಗಿ ಇಬ್ಬರಿಗೆ ಅಡುಗೆ ಏನು ಮಾಡೋದು, ಮಾಡೋಕ್ಕೆ ಹೋಗಲ್ಲ ನಾನು. ನಮ್ಮ ಮಮ್ಮಿ ಇಲ್ಲ ಆದರೆ ಮಲ್ಕೊಂಡೇ ಇರ್ತೀವಿ. ಇವಾಗ ಮಲ್ಕೊಂಡಿರೋಕ್ಕಾಗಲ್ಲ, ಕೆಲಸ ಇದೆ. ಬಟ್
ನಮ್ಮ ಮಮ್ಮಿ ಇಲ್ಲಾಂದ್ರೆ ಮಲ್ಕೊಂಡೇ ಇರ್ತಿದ್ದರು, ಏನು ಕೆಲಸ ಮಾಡಲ್ಲ. ಅದಕ್ಕೆ ಹೇಳ್ಬಿಟ್ಟು ಹೋಗಿದ್ದಾರೆ, ಈ ಕೆಲಸ ಎಲ್ಲ ಬಿಟ್ಟೋಗಿದ್ದೀನಿ, ಈ ಕೆಲಸ ನೀನು ಮಾಡಲೇಬೇಕು ಅಂತ. ಅದನ್ನೆಲ್ಲ ಬೇಗ ಮುಗಿಸ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ. ಸೊ ಏನಾದ್ರು ತರ್ಸ್ಕೊಂಡು ತಿನ್ನೋಣ ಅಂತ ನೈಟ್ಗೆ. ಬೆಳಗ್ಗೆ ಈಗ ನನಗೆ ಆರಾಮಾಗಿದೆ ಅಷ್ಟೇ. ಫ್ರೂಟ್ಸ್ ಏನಾದ್ರು ತಿಂತೀನಿ ಮಧ್ಯಾಹ್ನಕ್ಕೆ. ಬೆಳಗ್ಗೆ ಟಿಫನ್ ಮಮ್ಮಿ ಮಾಡಿಟ್ಟು ಹೋಗಿದ್ದಾರೆ ಅಷ್ಟೇನೇನೆ. ಈಗ ಒಂದೊಂದೇ ಕೆಲಸ ಬೇಗ ಮುಗಿಸೋಣ. ಈಗ ಸೈರಂಗ್ ಊಟ ಮಾಡ್ಸಕ್ಕೆ ಹೋಗೋಣ ಬನ್ನಿ. ನೋಡಿ ಇವಳು ಯಾವಾಗೂ ಈ ಟೇಬಲ್ ಕೆಳಗಡೆನೆ ಮಲಗಿರ್ತಾಳೆ. ಬೂವ ಬೇಡೇನೆ ಕುಟ್ಟು ಬಾಬಾಗಾರ ಬೂವ ಕೊಡ್ತೀನಿ. ಸ್ಟಿಕ್ಕಿ ಬೇಕಾ? ಸ್ಟಿಕ್ಕಿ ಬಾ, ಸ್ಟಿಕ್ಕಿ ಕೊಡ್ತೀನಿ ಬಾ. ಎದಳಮ್ಮ ಬೂವ ತಿನ್ನು. ಪಿಲಿ ಪಿಲಿ ಅನ್ನಂಗೆ ನೋಡ್ತಾಳೆ. ಹೇ ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಕುಟ್ಟಿ ಮರಿ ಅವಳು ಊಟ ಮಾಡಿಸೋಣ ಬನ್ನಿ ಇವಾಗ. ಸೊ ಹಾಯ್ ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಕುಟ್ಟಿ ಮರಿಗೆ ಊಟ ಮಾಡಿಸೋಣ. ನಾವು ಯಾವಾಗೂ ಹಿಂಗೆ ಊಟ ಮಾಡಿಸೋದು, ಒಳ್ಳೆ ಥರ ತೊಡೆ ಮೇಲೆ ಮಲಗಿಸ್ಕೊಂಡು ಬಟ್ಲನ್ನ ಇಟ್ಕೊಂಡು ನಾವೇ ಕೈಯಾರ ತಿನ್ನಿಸ್ತೀವಿ. ನಮ್ಮ ಮನೆಗೆ ಬಂದು ನೋಡೋರು ಕೆಲವು ಜನ ಹೇಗೆ ಮಾತಾಡ್ತಾರೆ, ಇನ್ನು ಮಗು ಥರ ಟ್ರೀಟ್ ಮಾಡಬೇಕು, ಅದನ್ನೂ ತಿನ್ನಿಸ್ಬೇಕಾ ಅಂತ ಎಲ್ಲ ಹೇಳ್ತಾರೆ. ಬಟ್ಲಲ್ಲಿ ಹಾಕಿ ಬಿಡೋಕ್ಕಾಗಲ್ವಾ, ಆರಾಮಾಗಿ ಅದೇ ತಿನ್ನುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಅವ್ರು ಏನಾನ ಹೇಳ್ಕೊಂಡ್ಲಿ, ಹೇಳೋರೆಲ್ಲ ಹೇಳ್ಕೊಂಡ್ಲಿ, ಪರವಾಗಿಲ್ಲ. ನಮ್ಮ ಮಗುನ, ನಮ್ಮ ಕುಟ್ಟಿ ಮರಿ ನಾವು ಹೆಂಗೆ ಕೇರ್ ಮಾಡಬೇಕು ನಾವು ಹಂಗೆ ಕೇರ್ ಮಾಡೋದು, ಯಾರೇನೇ ಅಂದ್ಕೊಂಡ್ರು ಪರವಾಗಿಲ್ಲ. ಬೇಬಿ ಬರ ಯೂಟ್ಯೂಬ್ಗೆ ಹಾಯ್ ಹೇಳು. ಹಾಯ್. ಇವತ್ತು ನಾನು ಚಿನ್ನು ಅವಳಿಗೆ ಜುಟ್ಟಿ ಬೇರೆ ಹಾಕ್ಬಿಡಿದಾಳೆ. ಅವಳಿಗೆ ಜುಟ್ಟಿ ಎಲ್ಲ ಇಷ್ಟ ಆಗಲ್ಲ, ಹಾಕಿಸ್ಕೊಳ್ಳಲ್ಲ. ಇವತ್ತೇನೋ ಹಾಕಿಸ್ಕೊಂಬಿಟ್ಟಿದ್ದಾಳೆ. ಬೇಬಿ ಬೂವ ತಿನ್ಸನೇನೆ. ಅವಳು ಎಷ್ಟು ಆ್ಯಕ್ಟ್ ಮಾಡ್ತಾಳೆ. ಇಷ್ಟೊತ್ತು ಬೊಬೋ ಅನ್ಕೊಂಡಿದ್ಲು. ಅವಳಿಗೆ ಹೆಂಗೆ ಗೊತ್ತಾ, ಮೊಸರನ್ನ ಯಾವತ್ತು ತಿನ್ನಿಸ್ತೀವಿ, ಮೊಸರನ್ನ ಯಾವಾಗ ಎತ್ಕೊಬಾರ, ಅದು ಸ್ಮೆಲ್ಲಲ್ಲೇ ನಿದ್ದೆ ಬಂದ್ಬಿಡುತ್ತೆ ಅವಳಿಗೆ. ಅವಳಿಗೆ ಮೊಸರನ್ನ ಇಷ್ಟ ಆಗಲ್ಲ. ಚಿಕನ್ ಹಾಕ್ಬಿಟ್ರೆ ಚೆನ್ನಾಗಿ ತಿಂತಾಳೆ. ಬೇಡಮ್ಮ ನೀನು ಮೊಸರನ್ನ. ಸೊ ತಿನ್ಸೋಣ ಈಗ ನಮ್ಮ ಮುಂಡೆಗೆ. ಬೋಡಿ ನಮ್ಮ ಡ್ಯಾಡಿ ಇವಳನ್ನ ಬೋಡಾ ಅಂತಾರೆ, ಲಕ್ಕಿ ದೇವಿ ಅಂತಾರೆ, ಏನೇನೋ ಹೆಸರು ಕರೀತಾರೆ ನಮ್ಮ ಡ್ಯಾಡಿ ಅಂತೂ. ಸೊ ಫಸ್ಟ್ ಈಗ ಅವಳಿಗೆ ಊಟ ಮಾಡಿಸೋಣ. ದೃಷ್ಟಿ ಹಾಕ್ಬೇಡ್ರಪ್ಪ ನಮ್ಮ ಮಗುಗೆ ಯಾರು. ಹಂಗೆ ನೋಡ್ತಾ ಇದ್ದಾಳ, ಬಟ್ಲನ್ನೇ ನೋಡ್ತಾಳೆ. ಇವಳು ಮೊಸರನ್ನ ತಿನ್ನಿಸ್ತಾವಳ ನನಗೆ ಅಂತ. ನಾವು ಇವಳಿಗೆ ಮನೇಲಿ ಮಾಡಿರೋ ಮೊಸರು ಕೊಡ್ತೀವಿ. ಅದೇ ಚೆನ್ನಾಗಿ ತಿಂತಾಳೆ. ಮನೇಲಿ ಮಾಡೋ ಮೊಸರು ಅದು ತುಂಬ ಚೆನ್ನಾಗಿ ತಿಂತಾಳೆ. ಚಿಕನ್ನು ಅಷ್ಟೇ, ಮನೇಲಿ ಮಾಡಿ ಕೊಡೋ ಚಿಕನ್ ಚೆನ್ನಾಗಿ ತಿಂತಾಳೆ. ಇವಾಗ ಮೊಸರನ್ನ ಕೊಡೋಣ. ಸಂಜೆಗೆ ಚಿಕನ್ ಇದೆ, ಚಿಕನ್ ಹಾಕ್ತೀನಿ. ಮಾಡಮ್ಮ. ಏಯ್ ಅವಳು ಹಂಗೆ ಚಿಕ್ಕವಳಿದ್ದಾಗಿಂದನೂ ನಾವು ಹಿಂಗೆ ತಿನ್ನಿಸಿ ರೂಢಿ ಮಾಡಿಸಿರೋದು. ಸೊ ಅವಳಿಗೆ ಹಿಂಗೆ ನಾವು ಊಟ ಮಾಡಿಸೋದು. ಸೊ ಅವಳು ಊಟ ಮಾಡಲಿ, ಊಟ ಮಾಡಾದ್ಮೇಲೆ ಸಿಗ್ತೀನಿ. ಬಾಯ್. ಅವಳಿಗೆ ಊಟ ಮಾಡಿಸಿದ್ದಾಯಿತು. ಈಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಡ್ತೀನಿ. ಆಮೇಲೆ ಆ ಟೈಮ್ ಕರೆಕ್ಟಾಗಿ ನನ್ನ ಲಾಗಿನ್ ಟೈಮ್ ಕರೆಕ್ಟ್ ಆಗುತ್ತೆ. ಸೊ ಬೇಗ ಹೋಗೋಣ. ಸೊ ಬೇಗ ಕೆಲಸ ಮಾಡಿ ಸಿಗ್ತೀನಿ, ಆಯಿತಾ? ಏನು ಬೇಕು ಸೈರಾ? ಏನು ಬೇಕು? ಏನು ಬೇಕು? ಅಲ್ಲಿ ನೋಡಿ, ಅಲ್ಲಿ ಅವಳಿಗೆ ಟ್ರೀಟ್ಸ್ ಇಟ್ಟಿದ್ದೀವಿ. ಅವಳು ಅದಕ್ಕೆ ಹಂಗೆ ಹೋಗಿ ನಿಂತಿರೋದು. ಏನು ಬೇಕು ಸೈರಿಂಗೆ? ಓ ಬೇಕಾ? ಕೊಡ್ತೀನಿ. ಕಿಸ್ ಕೊಡು. ಓಕೆ ಸಿ, ಅವಳಿಗೆ ಹಿಂಗೆ ಯಾವಾಗೂ ಒಂದು ಕಿಸ್ ಕೊಟ್ಟರೆ ಕೊಡ್ತೀನಿ ಅಂತ ನಮ್ಮ ಡ್ಯಾಡಿ ರೂಢಿ ಮಾಡಿಸಿರೋದು. ಯಾವಾಗ ಹಿಂಗೆ ಅವಳು ಕೊಡೋದು ಕಿಸ್ಸು ನಮ್ಮ ಡ್ಯಾಡಿಗೆ. ಸೊ ಪಾಪ ಅವಳಿಗೊಂದು ಟ್ರೀಟಿ ಕೊಟ್ಬಿಡೋಣ. ನಮ್ಮ ಡ್ಯಾಡಿ ಇದ್ರೆ ಕೊಡ್ತಾನೆ ಇರ್ತಾರೆ, ನಾನಿದ್ರೆ ಕೊಡೋದೇ ಇಲ್ಲ. ಇವಾಗ ಕೊಡ್ತಾ ಇರೋದು ಖಾಲಿ. ತಿನ್ಬಿಟ್ಟಾ? ಒಂದೇ ಒಂದು ಮಿನಿಟ್ ಕೂಡ ಇರಲ್ಲ, ಸಾಕು. ಬವ್ವನು ಬಾ. ನೋಡಿ, ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾಳೆ. ಆಯಿತು, ಓಕೆ. ಏನಮ್ಮ? ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈಗ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಬೇಗ ಪೂಜೆ ಮಾಡ್ಬಿಡು. ನಾನು ಬೊಟ್ಟಿರ್ತೀನಿ. ಸಿಕ್ತು. ಬಟ್ ಈಗ ಪೂಜೆ ಮಾಡ್ತಿರೋದ್ರಿಂದ ರೆಡ್ ಒನ್ ಕುಂಕುಮ ಇಡೋಣ ಹಂಗೆ. Ta-da!
ಪೂಜೆ ಮಾಡಿ ಪ್ರತಿಯೊಂದು ಮರ್ತೋಗಿದ್ದೀನಿ ನಾನು. ಸಾರಿ ಸೈರಾ, ತಿನ್ಬೇಡ ಏನು. ಸೊ ಬಳೆ ಹಾಕ್ಕೊಂಡಿಲ್ಲ, ಬಳೆ ಹಾಕ್ಕೊಂಡ್ಬಿಡ್ತೀನಿ. ನಮ್ಮ ಮಮ್ಮಿಗೆ ಫುಲ್ ಖುಷಿ ಆಗ್ಬಿಡ್ಬೇಕು ಈ ವಿಡಿಯೋ ನೋಡಿ. ಆಗಿದೆ ನನ್ನ ಮಗಳು, ನಾನು ಇಲ್ಲದೇ ಇರೋನು ನನ್ನ ಮನೇನ ಹಂಗೆ ನಾನು ಹಿಂಗೆ ಇಟ್ಟಿರ್ತೀನಿ, ಹಂಗೆ ನೋಡ್ಕೊಂಬಿಟ್ಟಿದ್ದಾಳೆ ಅಂತ ಖುಷಿ ಆಗ್ಬಿಡ್ಬೇಕು. ನಮ್ಮ ಮಮ್ಮಿ ಇದ್ರೂ ಹಿಂಗೆ ಯಾವಾಗೂ ನೆನಪಿಸ್ತಿರ್ತಾರೆ, ನನ್ನ ಬಳೆ ಹಾಕೋ, ಸ್ಟಿಕ್ ಬಟ್ಟಿಡು, ಓಲೆ ಇಟ್ಕೋ ಆ ಥರ. ನನ್ನ ಮನೇಲಿದ್ದರೆ ನಾನು ಏನೂ ಹಾಕಲ್ಲ, ಆರಾಮಾಗಿ ಇದ್ಬಿಡ್ಬೇಕು ನನಗೆ. ಮನೆ ಒಂಥರ ಹೋಮ್ಲಿ ಅಲ್ವಾ. ಆಚೆ ಹೋಗ್ತಾ ರೆಡಿ ಆಗೇ ಹೋಗ್ತೀರಾ ಆಬ್ವಿಯಸ್ಲಿ. ಮನೇಲಿದ್ರೆ ನಾನು ಏನೂ ರೆಡಿ ಆಗಲ್ಲ, ಸ್ಕಿನ್ ಕೇರ್ ಮಾಡಿ ಬಿಟ್ಬಿಡ್ತೀನಿ. ನಮ್ಮ ಮಮ್ಮಿಗೆ ಅದು ಇಷ್ಟ ಆಗಲ್ಲ, ಮನೇಲಿದ್ದಾಗೂ ರೆಡಿಯಾಗಿ ಕೂತ್ಕೋ ಅಂತ ಬೈತಾರೆ. ಬಟ್ ಆದರೂ ನಾನು ರೆಡಿ ಆಗಲ್ಲ. ಓಕೆ, ದಟ್ಸ್ ಓಕೆ. ಬೇಗ ಬೇಗ ಪೂಜೆ ಮಾಡ್ತೀನಿ. ಇನ್ನೂ ಅರ್ಧ ಗಂಟೆ ಇದೆ ನನ್ನ ಲಾಗಿನ್ ಟೈಮ್ಗೆ, 15 ನಿಮಿಷ ಪೂಜೆ ಮಾಡೋಕ್ಕೆ. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಲಾಗಿನ್ ಆಗ್ತೀನಿ. ಈ ಕಡೆ ಹೆಂಗಿದ್ರು ಬ್ರೇಸ್ಲೆಟ್ ಇದೆ, ಸೊ ಬಳೆ ರೆಡಿ. ಒಂದೇ ಒಂದು ಹೂವು ಇಟ್ಕೋತೀನಿ, ಓಕೆನಾ? ಸೊ ಪೂಜೆ ಮಾಡಿ ಸಿಗ್ತೀನಿ, ಬಾಯ್ ಬಾಯ್. ಸೊ ನೋಡಿ ಗೈಸ್, ಪೂಜೆ ಮಾಡಿ ಆಯಿತು. ಇದು ನಮ್ಮ ಮನೆಯ ದೇವರ ಮನೆ. ಹೆಂಗಿದೆ? ಯಾವ ದೇವ್ರು ಬೇಕು ಎಲ್ಲ ದೇವರು ಸಿಗ್ತಾರೆ ಇಲ್ಲಿ, ಎಲ್ಲ ನಮ್ಮ ಮಮ್ಮಿ ಪೂಜೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಪೂಜೆ ಮಾಡಿರ್ತಿದ್ರೇನೋ ಅಂತ ಇವತ್ತು ಅನ್ನಿಸ್ತಾ ಇದೆ. ಯಾವಾಗೂ ನಾನು ಪೂಜೆ ಮಾಡಿದಾಗೆಲ್ಲ ಮಿಸ್ಟೇಕ್ ಕಾಣಿದ್ದೆ. ಇವಾಗೂ ಅಷ್ಟೇ ಈ ವಿಡಿಯೋ ನೋಡಿದ್ರೆ ನಮ್ಮ ಮಮ್ಮಿ ಆಲ್ರೆಡಿ ಒಂದು ಮಿಸ್ಟೇಕ್ನ ಕಂಡಿಟ್ಟಿರ್ತಾರೆ. ನೀನು ಆ ತಪ್ಪು ಮಾಡಿದ್ಯಾ, ಅದು ಹಂಗೆಲ್ಲ, ಅದನ್ನಲ್ಲಿ ಇಡಬೇಕಾಗಿತ್ತು, ಈ ಥರ ಅಲಂಕಾರ ಮಾಡಬೇಕಾಗಿತ್ತು ಅಂತ. ಸೊ ನಾನು ಪೂಜೆ ಮಾಡಿ ಮುಗೀತು. ಈಗ ಲಾಗಿನ್ ಆಗ್ತೀನಿ. ಲಾಗಿನ್ ಆದಮೇಲೆ ಏನು ಮಾಡೋದು? ನಾನು ಬ್ರೇಕ್ ಟೈಮಲ್ಲೂ ನಂಗೆ ಫ್ರೀ ಇಲ್ಲ ಇವತ್ತು. ಬ್ರೇಕ್ ಟೈಮಲ್ಲಿ ಮನೆ ಕ್ಲೀನ್ ಮಾಡಬೇಕು, ಅಂದರೆ ಪಾತ್ರೆ ಉಜ್ಜೋದೆಲ್ಲ ಇದೆ. ಬಾಗ್ಲಾಕ್ಬಿಡ್ತೀನಿ. ಸೊ ಓಕೆ, ನಾನು ಲಾಗಿನ್ ಆಗ್ತೀನಿ. ಎಲ್ರಿಗೂ ಬಾಯ್ ಬಾಯ್. ನನ್ನ ಒಂದು ಏನಾದರೂ ಒಬ್ಬಳೇ ಇದ್ದೀನಿ ಅಂತ ನನಗೆ ಕಂಪ್ನಿ ಕೊಡೋಕ್ಕೆ ಯಾರೋ ಬಂದಿದ್ದಾರೆ, ನಾನು ತೋರಿಸ್ತೀನಿ, ಬನ್ನಿ ಹೋಗೋಣ. ಯಾರೋ ಬಂದರು, ಕೀರ್ತಿ ಬಂದ್ಲು. ಆಚೆ ಹೋಗೋಣ ಬಾ. ಕೀರ್ತಿ ಇವಳು ನೋಡ್ರಿ. ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ಯಾ? ಅಲ್ಲಿ ನೋಡ್ರಿ. ಹಾಯ್ ಅಕ್ಕ. ಏನ್ ಬೇಕು? ಅವಳು ನೋಡಿ, ಇವಳು ಬಂದಿದ ತಕ್ಷಣ ಲಂಚ ಕೇಳ್ತಾಳೆ. ನಂಗಮ್ಮ ಕಿಸಿ ಕೊಡು. ಕಿಸಿ ಕೊಡೋ ಗಂಟೆ ಕೊಡ್ಬೇಡ ಕಡೆ. ಕಿಸ್ ಕೊಡೋ ಗಂಟೆ ಕೊಡ್ಬೇಡ. ಕೈಗೆ ಎತ್ಕೊಂಡ್ಬೇಡ. ಕಿಸಿನೂ ಇಲ್ಲ, ಬುಕ್ಕಿನೂ ಇಲ್ಲ, ಕೊಡು. ಇನ್ನೊಂದು ಕೊಡ್ತೀನಿ. ಫಸ್ಟ್ ತಿನ್ಬೇಕು ಅವಳು. ಅಷ್ಟೇ, ಮುಗ್ದೋಯ್ತು. ಕಿಸಿ ಇನ್ನೊಂದು ಕೊಡ್ತೀನಿ, ನಿಜ ಕೊಡ್ತೀನಿ, ಟ್ರೀಟ್ ಕೊಡ್ತೀನಿ. ಕಿಸಿ ಅಂತ ಕೊಟ್ಬಿಡು. ಕಿಸಿ ಕೊಡಲ್ಲ. ಆಯ್ತು ಹೋಗ್ಯಾರೆ, ನಿಂಗೆ ಕೊಟ್ಟಿದ್ದಾಯ್ತಲ್ಲ, ಇನ್ನೇನಕ್ಕೆ? ಇನ್ನೊಂದು ಕೊಡ್ತೀನಿ ಸೈರಾ, ಇನ್ನೊಂದು ಕೊಡ್ತೀನಿ. ಬೇಕಮ್ಮ ಇನ್ನೊಂದು? ಬೇಕಾ? ಟ್ರೀಟಿ ಬೇಕಾ ಟ್ರೀಟಿ? ಕಿಸಿ ಕೊಟ್ಬಿಡು ಕೀರ್ತಿಗೆ. ಕೇಳ ಇವಾಗ. ಕೊಟ್ಬಿಟ್ಲೆ. ತಿನ್ಬಿಟ್ಟ ಅಷ್ಟೇ ಅವಳು. ಬೋಂಡಿಲ್ಲ ತಗೊಳ್ಳೋದಿಲ್ಲ ನಾನು. ಇಲ್ಲೂ ಕೊಡಿಲ್ಲ. ಯಾಕೆ ಮಗು ಕೊಡಿದ್ಯಾ? ಬರೀ ಸ್ವೀಟ್ಸೇ ಕೇಳ್ತಾಳೆ ಮಚ್ಚ. ಖಾರ ಏನು ತಿನ್ನಲ್ಲ, ಸ್ವೀಟ್ಸ್ ಬೇಕು. ಚಿಕನ್ ಬೇಕಮ್ಮ? ಚಿಕನ್ ಬೇಕಾ? ಚಿಕನ್ನು ಬೇಕಾ? ಕೀರ್ತಿ ಕೇಳು. ಹೇಳು ಕೀರ್ತಿಗೆ ಚಿಕನ್ ಕೊಡ್ಸೆ. ಸ್ಯಾಟರ್ಡೇ ಸೈರಾ, ಯು ಮಸ್ಟ್ ಫಾಲೋ ಡೇಸ್. ಮುನೆ ಇವತ್ತು ಶನಿವಾರ ತಿನ್ನಂಗಿಲ್ಲ ಹೆಣ್ಮಗು. ಹೆಣ್ಮಗು ಏನು ಕೆಲಸ ಮಾಡಲ್ಲಮ್ಮ. ಇದೊಳುತ್ತೆ, ಮಲ್ಗುತ್ತೆ, ತಿನ್ನುತ್ತೆ ಅಷ್ಟೇ. ಇದು ನಡಿ, ಪಾತ್ರೆ ಉಜ್ಜು ನಡಿ. ಕ್ಲೀನ್ ಕರ ಎಷ್ಟೊತ್ತ ಬಾಳ ಸಾಕಿರೋರು ನೋಡಿ. ಮಮ್ಮಿ ಇಲ್ಲ ಅಂದ್ರೆ ಮನೆಯಲ್ಲಿ ಫುಲ್ಲು ಹೀಗೆ ಅಡುಗೆ ಮನೆ, ನೋ ಕ್ಲೀನ್.
ಮಾಡ್ಬೇಕಮ್ಮ, ಆಮೇಲೆ ಮಾಡ್ಬಿಡ್ತೀನಿ. ಸೈರಾಗಿ ಎಗ್ ಇಡ್ತಿದ್ದಾಳೆ ನಮ್ಮ ಲಕ್ಷು. ಸೈರಾ ಆಲ್ರೆಡಿ ಬಂದ್ಲು, ಮಲಗಿದ್ದವಳೆ, ಬಂದ್ಬಿಟ್ಲು. ಎಗ್ಗಿ ಇಡ್ತಾವಳೆ. ಇಬ್ರು ಅದು ಬರೋಷ್ಟಲ್ಲಿ ಬಾದಾಮಿ ಇತ್ತು, ನಾನು ನೆನಾಕಿರೋ ಬಾದಾಮಿ. ಚೋಟಿ ಏನ್ ಬೇಕು ಚೋಟು? ಎಗ್ಗಿ ಬೇಕಾ? ಎಗ್ಗಿ ಬೇಕಮ್ಮ? ತಿಂತೀಯ ಎಗ್ಗಿ? ಇವತ್ತು ಬೇಡ ಬಿಡು, ಇವತ್ತು ಎಗ್ಗಿನೇ ಬೇಡ. ನನ್ನ ಫ್ರೆಂಡ್ಸ್ ನೋಡಿ, ನನ್ನ ಬಿಟ್ಟು ಆ ಸೈರಾನು ಬಿಡಲ್ಲ ಅವಳು. ಅವಳಿಗೆ ಉಪೇಂದ್ರಿ ಅಂದ್ರೆ ಕೋಪ ಬರುತ್ತೆ. ಉಪೇಂದ್ರಿ. ಸೈರಾ ಉಪೇಂದ್ರಿ. ಗುರ್ರ ನಮ್ಮ ಹೇಳ್ತೀನಿ, ಗುರ್ರ. ಹಂಗೇನು ಇವಾಗ ನೋಡ್ಕೊಳ್ಳಿ, ಬವ್ವ ಅಂತಾಳವಳು. ಎಲ್ಲವ ಜುಟ್ಟಾಕಣ. ಬೇಡಮ್ಮ ಜುಟ್ಟು. ಜುಟ್ಟು ಬೇಡ ನಿಂಗೆ. ನೋ ಆಲ್ಮಂಡ್ಸ್. ಸರಿ ಮಾಡ್ಕೊ. Sit down. ವೆರಿ ಬ್ಯಾಡ್ ಗರ್ಲ್. ಹೆಣ್ಮಗು ಹಿಂಗ ಆಡ್ತಾರೇನೆ. ಕೈ ಕಟ್ಟು ಕೈ ನಡಿ, ಪಾತ್ರೆ ಉಜ್ಜು ನಡಿ. ನೋಡಿ ಎಷ್ಟು ಟಾರ್ಚರ್ ಕೊಡ್ತಾಳ ಅದಕ್ಕೆ. ನಿಜ ಮಾತು, ಕೆಲಸ ಮಾಡಕ್ ಬರಂಗ್ ಇದ್ದಿದೆ. ನಾನ್ ರೆಸ್ಟ್. ಹೆಣ್ಮಗು ಹಿಂಗ್ ಕೂರ್ತಾರೆ. ಹೆಣ್ಮಗು ಇವ್ರ ಮನೆ ಅದೃಷ್ಟ ದೇವತೆ. ಇವಳು ಅದೃಷ್ಟ ದೇವತೆ. ಅದೃಷ್ಟ ದೇವತೆ ಕೈಯಲ್ಲಿ ಪಾತ್ರೆ ಮನೆಯೆಲ್ಲ ಒರೆಸ್ತಾಳಂತೆ. ಬಂಗಾರ. ಬೇಜಾರಾಗೋಯ್ತು ಇವಾಗ ಒಳ್ಳೆ ಕೊಟ್ಟಿಲ್ಲ ಅಂತ. ಅಮ್ಮ ಯಾಕೆ ಜುಟ್ಟಾಕಿದ್ಯಾ? ಕುಸ್ಕೊಂತ ಅವಳು ರೂಢಿ ಇತ್ತು, ಮತ್ತೆ ಇವಾಗ ರೂಢಿ ಹೋಗ್ಬಿಡೈತೆ ಅವಳಿಗೆ. ಎರಡೆರಡು ಜುಟ್ಟು ಹಾಕ್ತಾ ಇದ್ರಿ ಮೊದ್ಲು. ಎರಡೆರಡು ಇವಾಗ ಒಂದು ಹಾಕಿಸ್ಕೊಳೋದು. ಫುಡ್ ಆರ್ಡರ್ ಮಾಡಿದ್ವಿ. ಏನೇನು ಆರ್ಡರ್ ಮಾಡಿದ್ಯಾ? ಬಿರಿಯಾನಿ ಏನೋ ಮಾಡಿದೀನಿ. ಬಿರಿಯಾನಿ ಅನ್ಬೇಡ, ಏನ್ ಬಿರಿಯಾನಿ ಅಂತ ಹೇಳಿ. ನಮ್ಮಮ್ಮ ಮಶ್ರೂಮ್ ಬಿರಿಯಾನಿ ಆಂಟಿ ವೆಜ್ ತಿಂತಾ ಇದೀರಿ. ಆಮೇಲೆ ಆರ್ಗನೈಸ್ ಮಾಡ್ಕೊಳ್ಳೋಣ, ಹಿಂಗ್ ಹಾಕೋಣ. ಮೂವಿ ನೋಡ್ಕೊಳ್ತೀವಿ. ಓಕೆ, ಹಾರರ್ ಮೂವಿ ನೋಡೋಣ ಅಂತ. ಬಟ್ ನಮ್ ಕೀರ್ತಿಗೆ ಏನ್ ಗೊತ್ತಾ, ಕೀರ್ತಿಗೆ ಹಾರರ್ ಮೂವಿ ನೋಡಿದ್ರೆ ಭಯ ಆಗುತ್ತಂತ. ಅವ್ರ ಮನೇಲೆಲ್ಲ ಅವ್ರ ಅಮ್ಮ ಕಂಪ್ಲೇಂಟ್ಸ್ ಹೇಳ್ತಾರೆ. ನೋಡಮ್ಮ, ನೀನು ಕೀರ್ತಿ ಬಂದ್ರೆ ಯಾವ್ದು ದೆವ್ವದ ಸ್ಟೋರೀಸು ಹೇಳ್ಬೇಡ, ಅವಳಿಗೆ ದೆವ್ವದ ಮೂವೀಸು ತೋರಿಸ್ಬೇಡ ಅಂತ. ಅಷ್ಟು ಎದ್ರು ಪುಕ್ಲಿ ಗೈಸ್. ನೀನಾದ್ರೂ ನಿನ್ ಅಕ್ಕಂದ್ರ ಜೊತೆ ತಂಗಿ ಜೊತೆ ಮಲ್ಕೊಂತೀಯ, ನಾನು ಒಬ್ಳೆ ಮಲ್ಗೋದು. ಭಯ ಬೀಳ್ತಾಳೆ ನೋಡಿ. ಇದೊಂದು ವೀಕ್ನೆಸ್ ನಮ್ ಕೀರ್ತಿ. ಹಾರರ್ ಮೂವಿ ನೋಡಿದ್ರೆ ನೈಟ್ ಎಲ್ಲ ಮಲ್ಗಲ್ಲ ಅವಳು. ಬಟ್ ಆದ್ರೂ ನಾನು ಇವತ್ತು ಹಾರರ್ ಮೂವಿನೇ ತೋರಿಸ್ತೀನಿ. ಓಕೆ, ಜನನಿ ಇನ್ನ ಕೆಲಸ ಮಾಡ್ತಾನೆ ಇದ್ದಾಳೆ. ಹೊಟ್ಟೆ ಶಿತಿದೆ. ಆದ್ರೆ ಜನನಿ ಬಂದೆ. ನಮ್ ಸೈಡಾಗ ಹೊಟ್ಟೆ ಶಿತಿದೆ. ಎಗ್ಗೇನಾಯ್ತೆ? ಓಕೆ, ನನ್ನ ಫ್ರೆಂಡ್ ನೋಡ್ ಓಡೋಗ್ತಾವಳಾದ್ರೆ ಎಗ್ಗೇನೈತೆ ಇವಾಗ ಓಡೋಗ್ತಾ. ಏನು ಕೊಡ್ ಬಂದೆ? ಏನು ನೆನಪಾಯ್ತು, ಬಟ್ ನಮ್ಮ ಮನೇಲಿ ಅದು ಎಗ್ಗೇನು ಆಗಲ್ಲ. ಇಡೋ ತರ ಇಟ್ಟರೆ ಇನ್ನ ಚೆನ್ನಾಗಿ ಬೇಯುತ್ತೆ. ಎಗ್ಗಿ ಕೊಟ್ಟು ಬಿಡೋಣ ಅವಳಿಗೆ, ನಾವೆಲ್ಲ ನಾವು ತಿನ್ನೋಣ. ಓಕೆ, ನಂದು ಎಗ್ಗಿ ಬೇಕಾ? ನಂದು ಎಗ್ಗಿ ತಿನ್ಬಿಡ್ತೀನಿ. ಬೀಳ್ಸೇ ಬಿಡ್ತಾರೆ. ನಿಂದೆ ಬಿಡೆ. ಹೆಣ್ಮಗು ಹೆಂಗ್ ಆಡ್ಬೇಕಂತ ಗೊತ್ತಾಗಲ್ಲ. ನಿಂದೆ ಅದು ಫಾಲೋ ಮಾಡೋಣ. ಹೆಣ್ಮಗು ಹೆಂಗ್ ಆಡ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ. ಅಂದ್ರೆ ಅದು ಅಡ್ಗೆ ಮನೆ ಲೈನ್ ಕ್ರಾಸ್ ಮಾಡಲ್ಲ. ಲಕ್ಷ್ಮಣ್ ರೇಖೆ ತರ ಅದು ಅವಳಿಗೆ. ಆಂಟಿ ಹೇಳ್ಕೊಟ್ಟಿರೋದು. ಆಂಟಿ ಎಷ್ಟು ಇದ್ರಲ್ಲಿ ಎದುರಿಸಿರೋದು. ಈ ಲೈನ್ ಕ್ರಾಸ್ ಮಾಡಿದ್ರೆ ಇದ್ರಲ್ಲಿ ಬೀಳುತ್ತೆ ಅಂತ. ಪಾಪ ಸೈನಾ. ಆದ್ರೂ ಕಿಚನ್ಗೆಲ್ಲ ಹೋಗ್ಬಾರ್ದು. ಸೇರಾ ಇಲ್ಲಿ ಅವಳು ಸೈಡಿಂದಾನೇ ನೋಡ್ತಿದ್ದಾಳೆ. ಏನೇ ನಿಂದು? ನನಗೆ ಎಗ್ ವೇಟ್ ಮಾಡ್ತೀನಿ, ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಆರದ್ ಬೇಡವಾ? ಬಿಸಿನೇ ಕೊಟ್ಬಿಡ್ಲಾ? ಹೇಳು. ತಿಂತೀಯ ಬಿಸಿನೇ? ಕೋಪನೂ ಮಾಡ್ಕೊಡುತ್ತದು. ಅದು ನಾಯಿನ? ಅದು ನಾಯಿನ? ಮನುಷ್ಯರು ಇದು. ಹ್ಯೂಮನ್ ಇದು.
ಓಕೆ, ಮಗುಗ್ ದೃಷ್ಟಿ ಆಗುತ್ತೆ ಅಷ್ಟೇ ಸಾಕು. ಇದೊಂದೇ ಅವಳು ಬಟ್ಲಲ್ಲಿ ಹಾಕಿದ್ರೆ ತಿನ್ನೋದು, ಇದು ಚಿಕನ್. ಇನ್ ಯಾವ್ದೇ ಅನ್ನ ಏನೇ ಹಾಕೋದು ನಾವೇ ತಿನ್ಸ್ಬೇಕು. ಅಲ್ಲಿ ನೋಡಿ, ಇಲ್ಲಿಂದ ತಗೊಂಡೋಗಿ ಅಲ್ಲಿ ಡಂಪ್ ಮಾಡ್ತಾಳೆ. ಇದು ಹೆಂಗಿದ್ರು ನಾನು ಇವಾಗ ಮಡ್ಚ್ಬೇಕು. ಅಲ್ಲಿರೋದನ್ನೆಲ್ಲ ಇಲ್ಲಿ ಡಂಪ್ ಮಾಡ್ತಾಳೆ ಅಷ್ಟೇ. ಇದು ನಮ್ಮ ಜನನಿ ಲೋಕೇಶ್ ಅವ್ರು ಇದಾರಲ್ವಾ, ಅವ್ರದ್ದು 2000 ರೂಪೀಸ್ ಸಿಪ್ಪರ್. ಇದು 2000 ಕೊಟ್ಟಿದ್ದಾಳೆ ಇದಕ್ಕೆ. ಕೊಟ್ಟಿಲ್ಲ, ನಮ್ಮ ಡ್ಯಾಡಿ ಕೊಡ್ಸಿದ್ದು. ಕಸ್ಟಮೈಸ್ ಮಾಡಿ. ಅದು ಏನು ಗೊತ್ತಾ, ಇವಳು 1000 ಅಂತ ಹೇಳಿದ್ದು. ಅವ್ರ ಮಮ್ಮಿ ಗೊತ್ತಿಲ್ದಂಗೆ ಅವ್ರ ಡ್ಯಾಡಿ ಹತ್ರ 1000, ಅವ್ರ ಡ್ಯಾಡಿ ಗೊತ್ತಿಲ್ದಂಗೆ ಅವ್ರ ಮಮ್ಮಿ ಹತ್ರ 1000. ಕಂತ್ರಿ. ಓಕೆ, ಎಲ್ಲ ಸೆಟ್ ಮಾಡಿದಲ್ಲ, ಎಲ್ಲ ಫುಲ್ ಎಲ್ಲ ಕ್ಲೋಸ್ ಮಾಡಿ, ಲೈಟ್ಸ್ ಎಲ್ಲ ಆಫ್ ಮಾಡಿ. ನಾನು ಹಿಂಗೆ ನೋಡೋದು. ಇವಾಗ ಹಾರರ್ ಮೂವಿ ಹಾಕ್ತಾಳೆ. ಹಾರರ್ ಬೇಡ, ಅದು ನೋಡಕ್ಕೆ ಚೆನ್ನಾಗಿಲ್ಲ. ಈವಿಲ್ ಡೆಡ್ ರೈಸ್ ನೋಡಿದ್ಯಾ? ನಾವೇ ನೋಡಿದ್ರಲ್ವಾ ಅವತ್ತು. ನೋಡೋಣ. ಚೆನ್ನಾಗಿಲ್ಲ ಅನ್ಸತ್ ನಂಗೆ. ಯಾಕೋಯ್ತು ಅಷ್ಟೊಂದು ಹಾರರ್ ಇಲ್ಲ. ನಂಗೆ ಚೆನ್ನಾಗಿ ಹಾರರ್ ಪಿಕ್ನಿಕ್ ಭಯ ಹೋಗಿ ನೋಡಿ ಫ್ರೆಂಡ್ಸ್, ನೋಡಿ. ನನಗೆ ಅದೇ ರೆಡ್ ಲೈಟ್ ಆನ್ ಆಗಿರೋದಕ್ಕೂ ಇಲ್ಲೆಲ್ಲ ಸ್ಕ್ರೀನ್. ಇದು ನೋಡಿದ್ಯಾ ನೋವೇರು? ಇಲ್ಲ, ಹೋಗ್ಲಿ ಬಿಡು, ನೀನ್ ಜಾಸ್ತಿ ಭಯ ಬೀಳ್ಸಲ್ಲ ನಾನು. ಅವಳು ಅದ್ರ ಒಳಗಡೆ ಸಿಕ್ಕಾಕೊಂಡಿರ್ತಾಳೆ. ಎಲ್ಲ ಯಾವ್ದೋ ರೀಲ್ಸ್ ಅಲ್ಲಿ ನೋಡಿದೀನಿ. ಅವಳೆಲ್ಲ ಫುಲ್ ಟೆಕ್ನಿಕ್ ಮಾಡಿ ಫಿಶ್ ಎಲ್ಲ ಕ್ಯಾಚ್ ಮಾಡ್ತಾಳಲ್ಲ. ಎಲ್ಲ ನಾರ್ಮಲ್ ಮೂವೀಸ್ ಇವೆಲ್ಲ ನೋಡಾಕಿದೀನಿ ನಾನು. ಸಖತ್ ಭಯಂಕರವಾಗಿರಬೇಕು. ಲೀಡ್ ಭಯ ಬೀಳ್ಬಾರ್ದಷ್ಟೇ ನಂಗೆ. ನಿಂಗೆ ಕಾಲ್ ಅವ್ರಮ್ಮ ಮತ್ತೆ ಕಾಲ್ ಮಾಡ್ತಾರೆ, ಜನನಿ ಯಾಕೆ ಅವಳಿಗೆ ಅಷ್ಟು ತೋರಿಸ್ದೆ, ಬಾ ಇಲ್ಲಿ ಅವಳು ಎಷ್ಟು ಭಯ ಬೀಳ್ತಾವಳೆ ಅಂತ. ಎಂತ ಎದ್ರ ಪುಕ್ಲಿ ಅಲ್ಲ ಅದು. ನನ್ನ ರೂಮಲ್ಲಿ ಒಬ್ಳೆ ಮಲಗೋದಕ್ಕೆ ಫೀಲ್ ಅಷ್ಟೇ. ಮಂಚದ ಕೆಳಗಡೆಯಿಂದ ಬರುತ್ತೆ, ವಾಶ್ರೂಮ್ ಕಡೆಯಿಂದ ಬರುತ್ತೆ ಅಂತ. ನೆಕ್ಸ್ಟ್ ಯಾವ ಕಡೆಯಿಂದ ಬರುತ್ತೆ? ಫ್ಯಾನಿಂದ ಬರುತ್ತೆ, ಕಿಟಕಿಯಿಂದ ಯಾರೋ ನೋಡ್ತಿದ್ದಾರೆ ಅನ್ನೋ ಫೀಲ್ ಎಲ್ಲ ಬರುತ್ತೆ. ಮನೆಗೆ ಹೋಗಿದ್ದೀನಿ ನೋಡಿ, ನಾನು ಕಾಲ್ ಹಾಕ್ತೀನಿ ನಿಂಗೆ. ಓಕೆ, ಏನೇನು ತರಿಸಿದೀವಿ ಅಂತ ಹೇಳ್ತೀವಿ. ಇವಳು ಹೆಲ್ತ್ ಕಾನ್ಶಿಯಸ್ ಆಗಿದ್ದಾಳೆ ಫುಲ್ಲು. ಅದಕ್ಕೆ ಪೊಮೊಗ್ರಾನೇಟ್ ಜ್ಯೂಸ್, ಅಲ್ಲ ವಾಟರ್ ಮಿಲನ್ ಜ್ಯೂಸ್ ಎಲ್ಲ ಎತ್ಕೊಳ್ಳೆ ಒಂದೊಂದು. ಇದು ಸಮಥಿಂಗ್ ಚೀನೀಸ್ ಬೇಲ್ ಅಂತೆ, ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ. ಚೀನೀಸ್ ಬೇಲ್ ಅಂತ ಇದು. ಇದು ಗೋಬಿ ಮಂಚೂರಿಯನ್. ಎಷ್ಟೊಂದು ದಿನ ಆಗ್ಬಿಡಿದೆ ತಿಂದು ಅಂತ. ಇದು ಗೋಬಿ ಮಂಚೂರಿಯನ್. ಮತ್ತೆ ಇದು ನನ್ನ ಫೇವ್ರೆಟ್ R&R ಮಶ್ರೂಮ್ ಬಿರಿಯಾನಿ. ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಬಿರಿಯಾನಿ ತಿನ್ನೋಣ. R&R ಮಶ್ರೂಮ್ ಬಿರಿಯಾನಿ ಗಮ್ ಅಂತಿದೆ. ಏನ್ ತಿನ್ನೋಣ ಫಸ್ಟು? ಬಿರಿಯಾನಿ ತಿನ್ನೋಣ, ಗೋಬಿ ತಿನ್ನೋಣ? ಬಿರಿಯಾನಿ ತಿನ್ನೋಣ. ಓಕೆ ಓಕೆ ಓಕೆ, ತಿನ್ಬಿಟ್ಟು ಸಿಗ್ತೀವಿ ನಾವು. ಬಾಯ್ ಬಾಯ್. ಸಿ ಗೈಸ್, ನಮ್ಮ ಡ್ಯಾಡಿ ಬಂದರು ಒಳ್ಳೆ ಟೈಮ್ಗೆ. ಟೀ ಮಾಡಿದ್ದೀನಿ, ಟೀ ಕೊಟ್ಬಿಟ್ಟು ಕಳ್ಸೋಣ. ಡ್ಯಾಡಿ ವಾಪಸ್ ಹೋಗ್ತಾರೆ. ಮೂವಿ ಆ್ಯಕ್ಚುಲಿ ಚೆನ್ನಾಗಿದೆ. ನಾನೆಲ್ಲ ಚೂಸ್ ಮಾಡೋದು ದಿ ಬೆಸ್ಟ್ ಚೂಸ್ ಮಾಡೋದು. ನಮ್ಮ ಜನ ನೀನು ನೋಡ್ತೀರಾ ಆ್ಯಕ್ಚುಲಿ. ಏನು ಕ್ಯೂಟ್ ಆಗಿದ್ದಾಳೆ ಅವಾಗ. ನಾನೇ ಅಷ್ಟ್ರಲ್ಲ ಆ ಫೋಟೋದಲ್ಲಿ ಹೈಲೈಟ್ ನಾನು. ಎಷ್ಟು ಕ್ಯೂಟ್ ಆಗಿದ್ದಾಳೆ ನಮ್ಮ ಜನನಿ. ಅದು ಚಿನ್ನು, ಇದು ಸುಬ್ಬಿ ಅಕ್ಕ, ಅರ್ಶಿ ಅಕ್ಕ, ಅಂಕಲ್ ಆಂಟಿ. ಇದು ನಾನೇ. ನೋಡಿದ್ರೇನೆ ಗೊತ್ತಾಗುತ್ತೆ. ಅಲ್ಲೂ ನಾನೇ, ಅಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಇಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ನಮ್ಮ ಡ್ಯಾಡಿಗೆ ಟೀ ಕೊಟ್ರೆ ನನ್ನೊಂದು ಕೆಲಸ ಮುಗಿಯುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಅಷ್ಟೆಲ್ಲ ಆದಮೇಲೆ ಸಂಜೆ ಆಗ್ತಾ ಕಣ್ಣು ತುಂಬ ನೋವಾಗಿ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಆ ವಿಡಿಯೋ ಕಂಟಿನ್ಯೂಸ್ ಆಗಿ ಮಾಡಿಲ್ಲ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್, ಬಿಕಾಸ್ ಕಣ್ಣು ತುಂಬ ನೋವ್ತಾ ಇದೆ, ನೋವೋಕ್ಕೆ ಶುರುವಾಗಿದೆ. ಸೊ ರೆಸ್ಟ್ ಮಾಡಲಿಕ್ಕೆ ಹೋಗ್ತೀನಿ ನಾನು. ಸೊ ಅದಕ್ಕೆ ಮತ್ತೆ ಲೋ ಲೈಟಲ್ಲೇ ಕೂತಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಐ ಲವ್ ಯು ಆಲ್. ಟೇಕ್ ಕೇರ್.